ನಾವು ರೊಕ್ಕ ತಂದಿಲ್ಲ ಉದುರಿ ಹೇಳೋದಿಲ್ಲ ನೋಡು. 100 ಅವ ನಮ್ಮ ಬಲೆಟ್ 100 ಸಾಕ್ತವ ಒಂದೇ ಇಂಕ ಸಾಕ್ತದ ಎಲ್ಲ ಚಕ್ರ ಸಾಕ್ತವ ಹಾಕಿ 200 ರೂಪಾಯಿ ಹಜಾರ ಪಾಸೆ ಎಲ್ಲ ಈ ಮನ ಹಾಕೋಬೇಕು ಮೈಕ್ ತೋರಿ ಮೈಕ ಏನದು ಆರ್ತಿ ತೊಗೊಳು ಏ ಹುಲಿನ ಸಹ ನೋಡಿ ಇಲ್ಲಿ ಬರ್ತಲ್ಲ ಇದು ನೋಡಿ ತಗೋ ಪಾರ್ಟಿ ಮಾಡೀನಿ ಉಳಿದು 200 ರೂಪಾಯಿ ಡಬ್ಬೆ ಆಗಿದ್ರೆ ಆ ಡಬ್ಬೆ ಕೊಡು 200 ರೂಪಾಯಿ ತಾಯಿಗ ಏನ್ ಗೆದ್ದಾರ ಅಲ್ಲ ಕಾಕ ಗಿರವಿತಿ ತಿಳ್ದವಿತಿ ಬರ್ದವಿತಿ ಚಂದ ಓದವಿತಿ ಅವನಿಗೆ ತೋರಿಸಿ 5 ನಿಮಿಷ ಹಿಂಗೆ ವಿಡಿಯೋ ಮಾಡಿ ಮ್ಯಾಲೆ ಹೋಗ್ತೀವಿ ಏನ್ ಹೇಳ್ದೆ ನಡೆದಿವಿ ಅಂತವ್ರಿಂದ ಕೂಡ ಸಂತೆಗೆ ಹೋಗಿ ಸಂತೆಗೆ ಅಂತವ್ ಇದ್ದೋತಾಯ್ತು ಜರ ವಿಡಿಯೋ ಮಾಡ್ಬೇಕು ಈಟನಲ್ಲಿ ಸುಮ್ಮನೆ ಹಿಡಿ ಇಟ್ಟೆ ಹಿಡಿ ಕೊಡು 200 ರೂಪಾಯಿ ಕೊಡು ಅಟ್ಟೆ ಹಿಡಿಬೇಕಣ್ಣ ಇದು ಕಾಣಬೇಕು ತಿಳಿತು ನೋಡಲಿ ಪ್ಯಾಟಾಗ ಹೋಗಿ ಮನಿ ಮೇಲೆ ಮನಿ ಕಟ್ಟಿದ್ರೆ ಹೆಣ್ಣು ಮಕ್ಕಳಿಗೆ ಸುಮ್ಮನಾಗಿಟ್ಟಾಗ ನೀ ಏನ್ ಮಾಡಿದ್ರಿ ಏನಿಟ್ರಿ ನೋಡು ಅವ್ವ ಎಳಗ್ ನಾಚಿಗೆನ ಬರ್ಬೇಕಾ ನೀನು ಗಾಡಿಗೆ ಬಿಡಲಿ ಅಡ್ ಚಂದ ಹೇಳ್ತಿಲ್ಲ ಜರ ಅರ ಬರ್ತದ ನೀನು ಏನ್ ಬೇಕು ಏನ್ ಬೇಕೇನ್ರಿ ಗ್ಯಾರಂಟಿ ಯೋಜನೆ ಬಜೆಟ್ ನೋಟು ಏನಾರ ಬೇಕೇನ್ರಿ ಬಾಜಿ ಪಲ್ಯ ಅಲ್ಲ ಮೆಣಸಿಕಾಯಿ ಅಲ್ಲ ಚೂಜಿ ಪಿನ್ನ ಕಾಟ ಅಲ್ಲ ಇದ್ರಾಗಿರೋದು 1 ವರ್ಷದ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ 3,71,000 ಕೋಟಿ ರೂಪಾಯಿ ಯಾಕ್ರಿ 3,71,000 ಕೋಟಿ ರೂಪಾಯಿ ರೊಕ್ಕ ಇಲ್ಲಿ ಇದ್ರಾಗ ಮ್ಯಾಲ ಕೆಂಪು ಸುಟ್ಟಿಗೆ ಸದ ಬಜೆಟ್ ಈ ಬಜೆಟ್ ಬಾಕ್ಸ್ ನನ್ ಕೊಟ್ರ CM ಸಾಹೇಬ್ರು ಅದ್ರಾಗ ಹಾಕಿದಿರ್ತಾವ ಫೆಬ್ರವರಿದಾಗ ಅವ್ರು ಸೈ ಮಾಡಿ ಎಲ್ಲ ಕೊಡ್ತಾರ ಬಜೆಟ್ ಮಂಡನೆ ಆ ರೊಕ್ಕ ಬಂದವಪ್ಪ ಅಂದ್ರ ಬ್ಯಾಂಕಿಗೆ ಹೋಗ್ತಾವ ನಿಮ್ಮಂತವ್ರ ಆಫೀಸ್ನಾಗ ಫಲಾನುಭವಿಗಳು ಹೋಗಿ ನಮ್ಮ ಅರ್ಜಿ ಹಾಕೊಂಡು ನಾವು ಸವಲತ್ತು ತಗೊಂಡೇವ್ ಅಂದ್ರೆ ನಮ್ಮ ಅಕೌಂಟಿಗೆ ರೊಕ್ಕ ಬರ್ತಾವ ಈಗ ನಿಮಗ್ ಬೇಕಾ ಬೇಡ ನಾನ್ ಕೊಡಲ್ಲ ನನ್ನ ಸಂಗಟ ಹಾಡು ಹೇಳ್ಬೇಕು ಕೊಡ್ತೀನಿ ನನ್ನ ಸಂಗಟ ಹಾಡು ಹೇಳ್ಬೇಕು ನನ್ನ ಸಂಗಟ ಡ್ಯಾನ್ಸ್ ಮಾಡ್ಬೇಕು ಕೊಡ್ತೀನಿ ಯಾಕಂದ್ರೆ ಮಮ್ಮಿ ಗ್ಯಾರಂಟಿ ಬಂದಾವೋ ಬಚ್ಚ ಗ್ಯಾರಂಟಿ ಬಂದಾವೋ ನಾಡಿನ ಜನರ ಪೌಣೆಯ ನೀಗಲು ಗ್ಯಾರಂಟಿ ಬಂದಾವೋ ನಾಡಿನ ಗ್ಯಾರಂಟಿ ಬಂದಾವೋ ಬಚ್ಚ ಗ್ಯಾರಂಟಿ ಬಂದಾವೋ ನಾಡಿನ ಜನರ ಇಲ್ಲಿಗೆ ಬಂದಾವೋ ನಿಮ್ಮ ಊರಿಗೆ ಬಂದಾವೋ ಬಡವ ಬಲ್ಲಿದ ಮನೆ ಮನೆ ಬಾಗಿಲಿಗೆ ಗ್ಯಾರಂಟಿ ಬಂದಾವೋ ಇದು ಬಜೆಟ್ ಬ್ಯಾಕ್ಸ್ ಅದ ಇದ್ರೊಳಗ ರೊಕ್ಕದ ಕಾಗದ ಇರ್ತಾವ ಅಲ್ಲಿ ತಗೋಬೇಡ ಕೊಡ್ತೀನಿ ಈಗ ಕರ್ನಾಟಕ ಸರ್ಕಾರದಾಗ ಪಂಚ ಗ್ಯಾರಂಟಿ ಯೋಜನೆಯಿಂದ ನಾಡಿನ 7 ಕೋಟಿ ಜನರಿಗೆ ಬಾಳಿಗೆ ಒಂದು ಬೆಳಕಾಗ್ಯದ ಒಂದು ಬದುಕಾಗ್ಯದ ಅದಕ್ಕ ಗ್ಯಾರಂಟಿಗಳು ಬಂದಾವ ಏನೇನು ಗ್ಯಾರಂಟಿಗಳು 5 ಗ್ಯಾರಂಟಿ ಮೊದಲನೇ 1ನೇ ಗ್ಯಾರಂಟಿ ಇವತ್ತ ನಿಮ್ಮ ಹೆಣ್ಮಕ್ಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಶಕ್ತಿ ಯೋಜನೆ ಏನು ಯೋಜನೆ ಇವತ್ತು ಶಕ್ತಿ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯದ ತುಂಬಾ ಹೆಣ್ಮಕ್ಳಿಗೆ ಬಸ್ ಉಚಿತವಾಗಿ ಕೊಡ್ತಾರೆ 0 ಟಿಕೆಟ್ ತೊಗೊಂಡ್ರಲ್ಲ ಎಂತ ಆಧಾರ್ ಕಾರ್ಡ್ ತೋರ್ಸೋದು ಒಂದು ಟಿಕೆಟ್ ತೊಗೊಳೋದು ಮತ್ತ ಈ ಪುನಕ್ ಹೋಗ್ಬೇಕಂದ್ರ ಬೊಂಬೈಗೆ ಹೋಗ್ಬೇಕಂದ್ರ ಬರಲ್ಕಕ್ಕ ಇದು ಬರ್ತಕ್ಕಂಥದ್ದು ನಮ್ಮ ರಾಜ್ಯದ ಬಸ್ ನಮ್ಮ ರಾಜ್ಯದ ಒಳಗೆ ಇದ್ರೆ ಬರ್ತದ
ಅದಕ್ಕ ಈ ರಾಜ್ಯದಾಗ ಇವತ್ತ ನೌಕರಿ ಮಾಡೋ ಶಿಕ್ಷಕರು, ಪೊಲೀಸರು, ಆಫೀಸ್ ಸಿಬ್ಬಂದಿ ಎಲ್ಲರೂ ಸುಮ್ಮನೆ ಎವರೇಜ್ 100 ರೂಪಾಯಿ ದಿನ ಹೆಣ್ಮಗಳು ಅಂದ್ರ ಒಂದ್ ತಿಂಗಳಿಗೆ 3,000 ರೂಪಾಯಿ ಬಸ್ ಚಾರ್ಜ್ ಉಳಿತಾಯ ಬಸ್ ಪಾಸ್ ತೆಗ್ಸಿದ್ರು ಕೂಡ 2,500 ರೂಪಾಯಿ ಹೋಯ್ತು. ಇವತ್ತ 2,500 ಒಂದು 3,000 ಉಳಿತಾಯ ಆಯ್ತು. ಇದು ತಿಂಗಳಿಗಾದ್ರೂ ವರ್ಷಿಗೆ 36,000 ರೂಪಾಯಿ ಒಂದು ಹೆಣ್ಮಗಳು ಉಳಿತಾಯ ಆಯ್ತು. ಹಾಗೇನಿಲ್ರಿ? ಸರ್ಕಾರ ಏನಂದದ? ಮಹಿಳೆಯರಿಗೆ ಕೊಟ್ಟಾರು ಶಕ್ತಿ ಯೋಜನೆ ಕೊಟ್ಟಾರು. ಮಹಿಳೆಯರಿಗೆ ಬಂದಾವು ಶಕ್ತಿ ಗ್ಯಾರಂಟಿ ಬಂದಾವು. ಶಕ್ತಿ ಗ್ಯಾರಂಟಿ ಬಂದಾವು. ಕರ್ನಾಟಕ ತುಂಬೆಲ್ಲ ಉಚಿತ ಪ್ರಯಾಣ ಹೆಣ್ಮಕ್ಳಿಗೆ ಬಂದಾವು. ಕರ್ನಾಟಕ ತುಂಬೆಲ್ಲ ಉಚಿತ ಪ್ರಯಾಣ ಹೆಣ್ಮಕ್ಳಿಗೆ ಬಂದಾವು. ಗ್ಯಾರಂಟಿ ಬಂದಾವು. ಗ್ಯಾರಂಟಿ ಬಂದಾವು. ನಾಡಿನ ಕೆಲವು ಗ್ಯಾರಂಟಿ ಬಂದಾವು. ಎರಡನೇ ಗ್ಯಾರಂಟಿ ಇವತ್ತು ಬರ್ತಂತಡ್ರಿ. ಹೆಣ್ಣಸ್ ಮಕ್ಕಳಿಗೆ ಏನ್ದಲ್ಲ ಕಾಕ ಅಲ್ಲಿ ಅದೇ ಲಗತ್ತರವ್ರು. ಇವತ್ತು ಗೃಹ ಜ್ಯೋತಿ ಯೋಜನೆದಾಗ ಲೈಟ್ ಬಿಲ್ ಅಂತ ಗಣಸರಿಗೆ ಕಟ್ಟಬೇಕ. ಅದಕ್ಕೆ ಇವತ್ತೇನ್ ಮಾಡ್ಯದ ಸರ್ಕಾರ 200 ಯೂನಿಟ್ ತನಕ ಕರೆಂಟ್ ಉಚಿತ ಮಾಡ್ಯದ. ಅದ್ರ ಸಲುವಾಗಿ ರಾಜ್ಯದ ಎಲ್ಲಾ ಕುಟುಂಬಗಳಿಗೆ ಮನೆ ಬಳಕೆ ವಿದ್ಯುತ್ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿ ಒಂದ್ ತಿಂಗಳಿಗೆ 1,120 ರೂಪಾಯಿ ಲೈಟ್ ಬಿಲ್ ಇವತ್ತ ಉಚಿತ ಕೊಟ್ಟದ. ವರ್ಷಿಗೆ 13,120 ರೂಪಾಯಿ ಆಗ್ತಾ ಇದೆ. ನೀವು ಬ್ಯಾಳಿ ಕಾರ್ಖಾನೆ ಒಂದು ದೊಡ್ಡದೊಂದು ಕಂಪನಿ ಹಾಕು ಅದನ್ನು ಕೊಡ್ತಾರ. ಹಂಗ ಬರ್ಲದ. ಮನೆ ಬಳಕೆ ಲೈಟು, ಫ್ರಿಜ್ಜು, ಫ್ಯಾನು, ಟಿವಿ ಓದಲಿಕ್ಕ ಬರ್ಲಿಕ್ಕ ಮಾಡ್ರಿ. ಮಿಕ್ಸರ್ ಹಚ್ಚು, ಗ್ರೈಂಡರ್ ಹಚ್ಚು. ನಿಮಗ ಇವತ್ತು ಲೈಟ್ ಬಿಲ್ ಫ್ರೀ ಆಗ್ಯದಿಲ್ಲ? ಎರಡನೇ ಗ್ಯಾರಂಟಿ ಬಂದದಿಲ್ಲ? ಮನೆ ಮನೆಗೆ ಬಂದದು ಗೃಹ ಜ್ಯೋತಿ ಗ್ಯಾರಂಟಿ ಬಂದದು. ಮನೆ ಮನೆಗೆ ಬಂದದು ಗೃಹ ಜ್ಯೋತಿ ಯೋಜನೆ ತಂದಾರು. ತಿಂಗಳಿಗೆ 200 ಯೂನಿಟ್ ಕರೆಂಟ್ ಕೊಟ್ಟಾರು. ತಿಂಗಳಿಗೆ 200 ಯೂನಿಟ್ ಕರೆಂಟ್ ಉಚಿತ ಕೊಟ್ಟಾರು. ಗ್ಯಾರಂಟಿ ಬಂದಾವು. ಗ್ಯಾರಂಟಿ ಬಂದಾವು. ನಾಡಿನ ಜನರ ಮೌಣಿಗೆ ಗ್ಯಾರಂಟಿ ಬಂದಾವು. ನಾಡಿನ ಇವತ್ತ 0 ಬಿಲ್ ಬಂದಿಲ್ರಣ್ಣ. ಇದು ತಗೋರಿ. ಇವತ್ತ 3ನೇ ಗ್ಯಾರಂಟಿ ಮನಿ ಮಾಲಕರ ಅವರ್ ಎಲ್ಲಿದ್ರಿ? ನೀವು ಮುಂದೆ ಬರ್ರಿ. ಹಂಗ ಹೋಗ್ಬೇಡ್ರಿ. ಗೃಹಲಕ್ಷ್ಮಿ ಯೋಜನೆದಾಗ ಮನಿ ಕಾರ್ಬಾರ್ ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ದಿನನಿತ್ಯದ ಕೆಲಸಗಳನ್ನ ನೋಡ್ತಕ್ಕಂಥ ಮಹಿಳೆಯರೇನು ಇರ್ತಾರ ಅವರಿಗೆ 2,000 ರೂಪಾಯಿ ಕೊಡ್ತೀನಿ 3ನೇ ಗ್ಯಾರಂಟಿ ಪ್ರತಿ ತಿಂಗಳ ಅಂತ ಸರ್ಕಾರ ಹೇಳಿತ್ತು. ಗಣಸ್ ಮಕ್ಳಿಗೆ ಬೇರೆದ ಕೊಡ್ತೀನಿ, ಇದು ಹೆಣ್ಮಕ್ಳದ. ಯಾಕಂದ್ರ ಈ 3ನೇ ಗ್ಯಾರಂಟಿಯಲ್ಲಿ ತಿಂಗಳಿಗೆ 2,000 ರೂಪಾಯಿ, ವರ್ಷಿಗೆ 24,000 ರೂಪಾಯಿ ಇವತ್ತು ಬಂದದ. 2.5 ವರ್ಷದಿಂದ ಸತತವಾಗಿ ಇವತ್ತು ನಿಮಗೆ ಲಾಭ ಸಿಕ್ಕದ ಇಲ್ರಿ? ಏನೇನು ಉಪಯೋಗ ಐತ್ರಿ? ಕುರಿನೂ ತಂದ್ರಿ ಅಂದ್ರೆ ಕುರಿ ಮೈಸಿ ಒಂದು 20 ಮಾಡಿರ್ಬೇಕೀಗ. ನೀವು ಶಾವಿಗೆ ಮಷೀನ್ ತಂದ್ರಿ ಏನ್ರಿ? ಮತ್ತೇನದ ಹೊಲಿಗೆ ಮಷೀನ್, ಮತ್ತೇನೇನು ಲಾಭ ತೊಗೊಂಡ್ರಿ? ಹೈನುಗಾರಿಕೆ ಮಾಡ್ರಿ. ಶಾಬಾಷ್. ಅದಕ್ಕೆ ಮಾಲಕ್ತಿಗೆ ಏನಂತ ನಾವ 2,000 ರೂಪಾಯಿ ಕೊಟ್ರೆ ಇವತ್ತು ಅವ್ರು ಆರ್ಥಿಕ ಅಭಿವೃದ್ಧಿಯಾಗಿ ಸ್ವಯಂ ಉದ್ಯೋಗ, ದನ ಕರ ಕೋಳಿ ಕುರಿ ಎಲ್ಲ ಮಾಡಿ ಒಂದಕ್ಕೆ ಲಾಭವನ್ನು ಇವತ್ತು ಅವ್ರು ಮಾಡ್ಕೊಂಡ್ರ. ಮಾಲಕ್ತಿ ಬಂದಾದು, ಗೃಹಲಕ್ಷ್ಮಿ ಗ್ಯಾರಂಟಿ ಬಂದಾದು. ಮಾಲಕ್ತಿ ಕೊಟ್ಟಾರು, ಮನೆ ಮಾಲಕ್ತಿ ಕೊಟ್ಟಾರು. ತಿಂಗಳಿಗೆ 2,000 ರೂಪಾಯಿ ಖಾತೆಗೆ ಬಂದಾವು. ತಿಂಗಳಿಗೆ 2,000 ರೂಪಾಯಿ ಖಾತೆಗೆ ಬಂದಾವು. ಗ್ಯಾರಂಟಿ ಬಂದಾವು. ಗ್ಯಾರಂಟಿ ಬಂದಾವು. ಗ್ಯಾರಂಟಿ ಬಂದಾವು. ಅವರ ನಿಮ್ದು 5 ತಿಂಗಳು 10,000 ರೂಪಾಯಿ ATMದಾಗ ಬಂದವ್ರಿ. ಆಯ್ತಾ 2,000 ರೂಪಾಯಿ ತಿಂಗಳಿಗೆ. 4ನೇ ಗ್ಯಾರಂಟಿ ನಮ್ಮ ಗಣಸರಿಗೆ ಏನಂದಿ ಕಾಕ? ಇವತ್ತು ಗಣಸ ಮಕ್ಕಳಿಗೆ ಮನೆಯದೆಲ್ಲ ಕಿರಾಣಿ ಶಾಂತಿ ಮಾಡೋರು ನೀವೇ ಅಲ್ಲ. ಮನೆಯಾಗ ಜೋಳ, ಬ್ಯಾಳಿ, ಅಕ್ಕಿ, ಗೋಧಿ ಎಲ್ಲ ಬೇಕಲ್ಲ. ಅದಕ್ಕೆ ಅನ್ನಭಾಗ್ಯ ಯೋಜನೆಯಲ್ಲಿ ತಿಂಗಳಿಗೆ 10 kg ಅಕ್ಕಿ ಕೊಡ್ತೀನಿ ಅಂತ ಸರ್ಕಾರ ಹೇಳಿತ್ತು. 4ನೇ ಗ್ಯಾರಂಟಿ ಪ್ರಕಾರ 5 ಕಿಲೋ ಮ್ಯಾಲ ಸರ್ಕಾರದಾದ್ರೆ 5 ಕಿಲೋ ಈ ಸರ್ಕಾರ ಏನ್ ಮಾಡ್ಯದ? ಅಕ್ಕಿಯನ್ನು ಕೊಟ್ಟದ. 1 ತಿಂಗಳಿಗೆ
10 ಕಿಲೋಕ್ಕ 850 ರೂಪಾಯಿ ಆತು. ವರ್ಷಗ 10,200 ರೂಪಾಯಿ ಆತು. ಹೌದಿಲ್ಲ? ಅದಕ್ಕೆ ಇದು ನೀ ತಗೋ. ಪ್ರತಿ ತಿಂಗಳ ರೇಷನ್ ಮಾಲ ತರ್ತೀನಿಗ ಕಿಲೋಡ್ಗ ಎಲ್ಲಿ ರೇಷನ್ ಮಾಲ್ ತಂದಿ ಮನೆಗೆ ಇಳಿಸಿರಿಲ್ಲ? ಇಳಿಸೋದಿಲ್ಲ? ಹಾ ರೀ, ಅಕ್ಕಿ ನಡು ಕಮ್ಮಟ್ಟಿವ್ರಿ. ಹಾ ರೀ. ಬದ್ಲಿ ಮತ್ತು ರೊಕ್ಕನು ಕಳ್ಸ್ಯಾರಿ. ರೊಕ್ಕ ಅಕ್ಕಿ ಬಜಾರ್ದಾಗ ಸಿಗ್ಲಿಲ್ಲ ಅಂದ್ರೆ 34 ರೂಪಾಯಿ ಕಿಲೋ ಹಿಡಿದು ನಿಮಗೆ ಇವತ್ತ ಅಕೌಂಟಿಗೆ ರೊಕ್ಕ ಹಾಕ್ಯಾರ. 1 ಕಿಲೋಕ್ಕೆ 34, 5 ಕಿಲೋಕ್ಕೆ 170. ಕಾರ್ಡ್ನಾಗ ಎಸ್ ಮಂದಿರ 170 ಆ ಅಕೌಂಟ್ ಹೋಲ್ಡರ್ಗೆ ಬಂದವ ಇಲ್ಲ? ಬಂದವಿಲ್ಲ? ಊಟಕ್ಕೆ ಬಂದಾವು ಅನ್ಬಕ್ಕೆ ಯೋಜನೆ ತಂದಾರು. ಊಟಕ್ಕೆ ಕೊಟ್ಟಾರು ಅನ್ಬಗ್ಗೆ ಗ್ಯಾರಂಟಿ ಕೊಟ್ಟಾರು. ಊಟಕ್ಕೆ ಬಂದಾವು ಅನ್ಬಗ್ಗೆ ಯೋಜನೆ ತಂದಾರು. ತಿಂಗಳಿಗೆ 10 ಕೆಜಿ ಅಕ್ಕಿ ಎಲ್ಲರಿಗೆ ಬಂದಾವು. ತಿಂಗಳಿಗೆ 10 ಕೆಜಿ ಅಕ್ಕಿ ಎಲ್ಲರಿಗೆ ಬಂದಾವು. ಗ್ಯಾರಂಟಿ ಬಂದಾವು, ಗ್ಯಾರಂಟಿ ಬಂದಾವು. ನಾಡಿನ ಜನರ ಗೋಳಿಗೆ ಗ್ಯಾರಂಟಿ ಬಂದಾವು. ನಾಡಿನ ಜನರ 5ನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ ಯುವ ನಿಧಿ ಅಂತಕ್ಕಂಥ ಯೋಜನೆ ಜನ ಸರ್ಕಾರ ತಂದೆ. ಇವತ್ತ ಡಿಪ್ಲೊಮಾ ಓದಿರೋ ಹುಡುಗರಿಗೆ, ಡಿಗ್ರಿ ಓದಿರೋ ಹುಡುಗರಿಗೆ ತಿಂಗಳಿಗೆ 3,000 ರೂಪಾಯಿ ನಿರುದ್ಯೋಗ ಭತ್ಯೆ. ಡಿಗ್ರಿದವರಿಗೆ ತಿಂಗಳಿಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆ. ಡಿಪ್ಲೊಮಾದವರಿಗೆ ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಘನ ಸರ್ಕಾರ ಮಾಡ್ಯಾರ. ಇವತ್ತು ಕಾಲೇಜಿನಲ್ಲಿ ಹೋಗಿ ಆ ಹುಡುಗರು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕ್ತಕ್ಕಂಥದ್ದು, ಯಾವುದೇ ರೀತಿ ಗ್ಯಾರಂಟಿ ಯೋಜನೆಗೆ ಆನ್ಲೈನ್ ಅಪ್ಲಿಕೇಶನ್ ತಗೊಂಡು ಅದ್ರದ್ದು ಉಪಯೋಗದಲ್ಲಿ ಪಡಿತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ಯಾರ. ಮತ್ತ ಇಂಥ ಯುವಕರಿಗೆ ಇವತ್ತ ಕೌಶಲ್ಯ ತರಬೇತಿ ಕೊಟ್ಟು ಅದ್ರದ್ದು ಏನಪ್ಪಾ ಅಂದ್ರೆ ಅವರು ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ, ಕೆಲಸ ಕಲಿಲಿಕ್ಕೆ ಕೂಡ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡೋದಿಲ್ಲ? ಅದಕ್ಕೆ ತಿಂಗಳಿಗೆ 3,000 ಅಂದ್ರೆ ವರ್ಷಕ್ಕೆ 36,000, ತಿಂಗಳಿಗೆ 1,500 ಅಂದ್ರೆ ವರ್ಷಕ್ಕೆ 18,000. 2 ವರ್ಷದಿಂದ ಯುವಕರಿಗೆ ಕೂಡ ಸರ್ಕಾರಿ ವ್ಯವಸ್ಥೆ ಮಾಡ್ಯಾರ. ಏನಾಗ್ಯದ ನುಡ್ದಾರ ಅದ್ರಾಗ ನಡೆದಾರ. ಏನಾಗ್ಯದ ನೋಡಿದಂತೆ ನಡೆಯುತ್ತಿದ್ದೇವೆ ನಾವು, ಜನರ ಹಿತವ ಬಯಸುತ್ತಿದ್ದೇವೆ. ನುಡಿದಂತೆ ನಡೆಯುತ್ತಿದ್ದೇವೆ ನಾವು, ಜನರ ಹಿತವ ಬಯಸುತ್ತಿದ್ದೇವೆ. ಸರ್ಕಾರ ನಮದಲ್ಲ, ಜನಿಕಾರ ನಮಗಲ್ಲ. ಅಧಿಕಾರ ನಮದಲ್ಲ, ಅಧಿಕಾರ ನಿಮದಲ್ಲ. ಜನರ ಹಿತವ ಕಾಯುತ್ತಿದ್ದೇವೆ ನಾವು, ಜನರ ಹಿತವ ಬಯಸುತ್ತಿದ್ದೇವೆ. ಜನರ ಹಿತವ ಕಾಯುತ್ತಿದ್ದೇವೆ ನಾವು, ಜನರ ಹಿತವ ಬಯಸುತ್ತಿದ್ದೇವೆ. ಏನ್ರಿ 3,71,000 ಕೋಟಿ ರೂಪಾಯಿ ರಾಜ್ಯ ಬಜೆಟ್ 2 ಲಕ್ಷ ಕೋಟಿಯಿಂದ 1,71,000 ಕೋಟಿ ಹೆಚ್ಚಾಗ್ಯದ. ಈ ಗ್ಯಾರಂಟಿಗಳಿಗಾಗಿ ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ ಕಳೆದ 2.5 ವರ್ಷದಿಂದ ಖರ್ಚು ಮಾಡ್ತಾ ಇದೆ. ಅದಕ್ಕೆ ಈ ಗ್ಯಾರಂಟಿಗಳಿಂದ ಒಂದೊಂದು ಫ್ಯಾಮಿಲಿಗೆ ಏನೇನು ಲಾಭ ಆಗಿದೆ ಅಂತಕ್ಕಂಥ ಲೆಕ್ಕವನ್ನು ನಾವು ನೋಡೋಣ. ನೋಡ್ತೀರಿ ಎಷ್ಟು ಲಾಭ ಆಗಿದೆ ಹೇಳ್ರಿ. ಹಂಗ ಹಾಕಿದೆ ನೋಡ್ರಿ. 5 ಗ್ಯಾರಂಟಿಗಳ ಮೂಲಕ ಇವತ್ತು ನಾವು ನೋಡಿದ್ರೆ ಸರಾಸರಿ ಏನಪ್ಪಾ ಅಂದ್ರೆ 1,19,320 ರೂಪಾಯಿ ಇವತ್ತ ರಾಜ್ಯದ 1 ಕೋಟಿ ಕುಟುಂಬಗಳಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿಯಿಂದ ಲಾಭ ಆಗ್ಯದ. ಬೇರೆ ಬೇರೆ ಯೋಜನೆಯಿಂದ ಡೈರೆಕ್ಟ್ ಇಂಡೈರೆಕ್ಟ್ ಲಾಭ ಆಗ್ಯದ. ಆದ್ರೆ ಒಂದು ಸಮೀಕ್ಷೆ ಪ್ರಕಾರ ನಾವು ನೋಡಿದ್ರೆ ಒಂದು ಕುಟುಂಬಕ್ಕೆ ನಿಖರವಾಗಿ ಹೇಳ್ಬೇಕಂದ್ರೆ 50,000 ರಿಂದ 55,000 ರೂಪಾಯಿ ಪ್ರತಿಯೊಂದು ಕುಟುಂಬಕ್ಕೆ ಡೈರೆಕ್ಟ್ ಇಂಡೈರೆಕ್ಟ್ DBT ಮೂಲಕ ಇನ್ನೊಂದು ಹಲವಾರು ಸವಲತ್ತುಗಳ ಮೂಲಕ ಇವತ್ತು ಸರ್ಕಾರ 2.5 ವರ್ಷದಲ್ಲಿ ತಲುಪಿಸ್ಯದ. ಹೌದಿಲ್ಲ? ಅದಕ್ಕೆ ಸರ್ಕಾರಕ್ಕೆ ಧನ್ಯವಾದ ಹೇಳೋಣ. ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಬರ್ತಾ ಇದ್ದಾವ. ಯಾರಿಗೆ ಇನ್ನ ಬರ್ಬೇಕಾಗ್ಯದ ಬಂದಿಲ್ಲ, ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಹಾಕಿ ಆ ಸವಲತ್ತನ್ನು ನೀವೆಲ್ಲರೂ ಪಡಿಬೇಕು. ಮಾಡ್ತೀರಿ? 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 ಧನ್ಯವಾದಗಳು. 3 ತಿಂಗಳಿಂದ ಬಂದಿಲ್ಲಲ್ಲ ಗೃಹಲಕ್ಷ್ಮಿ ಹೆಂಗೆ ಅದು ಹೆಂಗೆ ಅದೇ ಹೇಳ ನನಗೆ. 3 ತಿಂಗಳಾಯ್ತು ಆಯ್ಕೆ, 3-4 ತಿಂಗಳಾಯ್ತು ಆಯ್ಕೆ, ಬರೀ ಗ್ಯಾರಂಟಿ ಗ್ಯಾರಂಟಿ ಕೇಳ್ತಾರೆ. ಹಾಂ ಅದು ಬೇಕಲ್ಲ. ಹಾಂ ಊರಿ ನಡೆದ್ರಿ ಎಲ್ಲ ನಡೆದು ಕೇಳತೈತೆ ನಾನು ಊರಿಗೆ. ಹಾಂ ಇಸ್ತ್ರಿ ಬಟ್ಟೆಗಳು 3 ತಿಂಗಳಾಯ್ತಲ್ಲಪ್ಪ ಗೃಹಲಕ್ಷ್ಮಿ ಮತ್ತು ಹುಡುಗ ಯಾವಾಗ ಬರ್ತಾವೆ? ಬರೀ ಹುಡುಗ